ಸರ್ಕಾರದ ವಿರುದ್ಧ ವಿಪಕ್ಷಗಳ ಸಮರ. ಸೋಮವಾರದಿಂದ ಮಳೆಗಾಲದ ಅಧಿವೇಶನ ಆರಂಭವಾಗುತ್ತೆ. ಕೈ ಸರ್ಕಾರವನ್ನ ಕಟ್ಟಿಹಾಕಲು ಈಗಾಗಲೇ ವಿಪಕ್ಷಗಳಿಂದ ಕೂಡ ತಯಾರಿಯನ್ನ ಮಾಡಲಾಗ್ತಾ ಇದೆ. ಇನ್ನು ಸರ್ಕಾರದ ವಿರುದ್ಧ ವಿಪಕ್ಷಗಳ ಸಮರವನ್ನ ಸಾರ್ತಾ ಇದೆ. ಇನ್ನು ಸೋಮವಾರದಿಂದ ಮಳೆಗಾಲದ ಅಧಿವೇಶನ ಆರಂಭವಾಗುತ್ತೆ. ರಾಜ್ಯದಲ್ಲಿ ಎದುರಾಗಿದ್ದ ಯೂರಿಯಾ ಗೊಬ್ಬರ ಸಮಸ್ಯೆ ಸೋಮವಾರದಿಂದ ಮಳೆಗಾಲದ ಅಧಿವೇಶನ ಕೂಡ ಆರಂಭವಾಗುತ್ತೆ. ಸರಿಯಾಗಿ ಉತ್ತರವನ್ನ ನೀಡಲು ಈಗಾಗಲೇ ಚಲುವರಾಯಸ್ವಾಮಿ ರೆಡಿಯಾಗಿದ್ದಾರೆ. ಯೂರಿಯಾ ಗೊಬ್ಬರದ ಕೊರತೆಗೆ ಕಾರಣ ಯಾರು? ಇನ್ನು ಸೋಮವಾರದಿಂದ ಮಳೆಗಾಲದ ಅಧಿವೇಶನ ಕೂಡ ಪ್ರಾರಂಭವಾಗುತ್ತೆ. ಇದರಲ್ಲಿ ರಾಜ್ಯದಲ್ಲಿ ಎದುರಾಗಿದ್ದ ಯೂರಿಯಾ ಗೊಬ್ಬರದ ಸಮಸ್ಯೆಗೆ ಅಸಲಿ ಕಾರಣಗಳೇನು, ಹಾಗೆ ಗೊಬ್ಬರ ಕೊರತೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರವೇನು, ಈ ಬಗ್ಗೆ ಎಲ್ಲಾ ರೀತಿಯಾಗಿ ದಾಖಲೆ ಸಮೇತವನ್ನ ಉತ್ತರಿಸಲು ರಾಜ್ಯ ಸರ್ಕಾರದಿಂದ ಈಗಾಗಲೇ ಸೂಕ್ತ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರವನ್ನ ನೀಡಲು ಈಗಾಗಲೇ ಚಲುವರಾಯಸ್ವಾಮಿ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ರೈತರ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ಬಿಜೆಪಿ ನಾಯಕರಿಂದ ಗಂಭೀರವಾಗಿ ಆರೋಪ ಹಾಗೂ ಪ್ರತಿಭಟನೆ ಕೂಡ ಮಾಡಿದ್ದ ಬಿಜೆಪಿ ಸರ್ಕಾರ ಇದೀಗ ಅಧಿವೇಶನದಲ್ಲಿ ಸಮರ್ಪಕವಾಗಿ ಉತ್ತರವನ್ನ ನೀಡಲು ಕೃಷಿ ಸಚಿವ ಸಜ್ಜಾಗಿದ್ದಾರೆ. ಇದೀಗ ಅಧಿವೇಶನದಲ್ಲಿ ಸಮರ್ಪಕವಾಗಿ ಚಲುವರಾಯಸ್ವಾಮಿ ಉತ್ತರ ನೀಡಲು ಸಜ್ಜಾಗಿರುವಂತದ್ದು. ಯೂರಿಯಾ ಗೊಬ್ಬರದ ಕೊರತೆಗೆ ಇಲ್ಲಿ ಕಾರಣ ಯಾರು, ಹಾಗೆ ಕೇಂದ್ರ ಸರ್ಕಾರ ಕೊಟ್ಟ ಪ್ರಮಾಣವೆಷ್ಟು ಎಂಬ ಪ್ರಶ್ನೆ ಇಲ್ಲಿ ಮೂಡಿದೆ. ಎಷ್ಟು ಮೆಟ್ರಿಕ್ ಟನ್ ಕೊರತೆಯಾಗಿದೆ, ಇದೇ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಗೊಂಡ ನಿರ್ಣಯವೇನು? ಇದರ ಬಗ್ಗೆ ಅಧಿವೇಶನದಲ್ಲಿ ಸಮರ್ಪಕವಾಗಿ ಉತ್ತರ ನೀಡಲು ಸರ್ಕಾರ ಕೂಡ ಸಜ್ಜಾಗಿದೆ. ಪ್ರತಿಪಕ್ಷಗಳ ಕೇಳುವ ಪ್ರಶ್ನೆಗಳಿಗೆ ಈಗ ರಾಜ್ಯ ಸರ್ಕಾರ ಎಲ್ಲಾ ರೀತಿಯಾಗಿ ಉತ್ತರವನ್ನ ನೀಡಲು ಸಜ್ಜಾಗಿರುವಂತದ್ದು.